ಇದ್ದರವರಿಗೆ ಮಹಾವೀರನು ಸನ್ಯಾಸವನು ಸ್ವೀಕರಿಸುವನೆಂಬ ಕಳವಳವು ಒಂದೆಡೆಗೆ ಇತ್ತು, ಇನ್ನೊಂದೆಡೆಗೆ ತೆರಳುತಿಹನೆಂದನವನು ಕಾನನಕ್ಕೆ. ಲೋಕ ಕಲ್ಯಾಣದ ಮಾರ್ಗ ಶೋಧನೆಗೆ ಇದ್ದಿತೆಲ್ಲರ ಮನಸ್ಥಿತಿಯೋ ಬೇವು ಬೆಲ್ಲವನು ಒಟ್ಟಿಗೆ ಜಗಿದಂತೆ ಸಾಗಿ ವೈಭವದಿ ಸ್ವಾಮಿಯನು ಹೊತ್ತ ಪಾಲಕಿಯು ಇಳಿಯಿತಾ ಜ್ಞಾತ್ರಿ ಕಂಡದ ಉದ್ಯಾನದಲ್ಲಿ ಮೆರೆದಿರಲದು ಸಮೃದ್ಧ ಹಸಿರಿನಲಿ. ರೆಕ್ಕೆ ತೆರೆದು ಕುಳಿತ ಬೃಹತ್ ಗಿಳಿಯಂದದೇ ಇರಲಲ್ಲಿ ಪರಿಶುದ್ಧ ಗಾಳಿ ಮತ್ತಾ ತಿಳಿಗೊಳಗಳು ಹೊಳೆವ ಕನ್ನಡಿಗಳ ತೆರದಿ ತುಂಬಿತಾವನವು ಪುಷ್ಪಭರಿತ ವೃಕ್ಷಗಳಂದಲಿ. ಮಾಡಿರೆ ಮಧುರ ಗುಂಜಾರವನು ಭ್ರಮರಾಳಿ ಇನಿದನೈಗೈಯುತಿರೆ ಶುಕಪಿಕಾದಿ ಪಕ್ಷಿಗಳು. ಶೋಭಿಸಿತಾವನವು ಚೈತ್ರದೇವಿಯ ಅವಾಸದ ತೆರದಿ ಕಣ್ಮನವ ಸೂರೆಗೊಳ್ಳುತ್ತಲಿ. ತೋರುತಲಲ್ಲಿದ್ದ ಸ್ಫಟಿಕ ಶಿಲಾಪೀಠವನು ದೇವೇಂದ್ರನು ನುಡಿದನು ಮಹಾವೀರನು ಕುರಿತು. ಸ್ವಾಮೀ, ಆಗಿಹುದಿದಿ ಜ್ಞಾತ್ರಿ ಕಂಡದ ಈ ಷಂಡವನವು, ಅಂತೆಯೇ ಕುಳಿತು ನೀವೀ ಅಶೋಕ ವೃಕ್ಷದ ತಳದಿ ಈ ಸ್ಫಟಿಕ ಶಿಲಾಸನದಿ ಉತ್ತರಾಭಿಮುಖವಾಗಿ ಮಾಡಬೇಕಿರುವುದು ದೀಕ್ಷಾಗ್ರಹಣವನು ಅನತಿ ವೇಳೆಯಲಿ. ಅಬ್ಬಬ್ಬ, ಅಲ್ಲಿ ನೆರೆದ ಇಲ್ಲಿ ಮಹಾರಾಜರು ಮೊದಲ ಗೌರವ ಅವರಿಗೆ 4 ಹೆಜ್ಜೆ, 7 ಹೆಜ್ಜೆ, ತದನಂತರ ವಿದ್ಯಾಧರರು, ತದನಂತರ ಆಗಸದ ಮಾರ್ಗದಲ್ಲಿ ಸುರದೇವತೆಗಳು, ಸುರರೆಲ್ಲರೂ ಕೂಡ ಆ ದೀಕ್ಷಿತನಾದಂಥ ವರ್ಧಮಾನನ್ನು ಪಾಲಕಿಯಲ್ಲಿ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಮತ್ತು ಈ ಕಲ್ಯಾಣವನ್ನು ನೋಡಲಿಕ್ಕೆ ಗರ್ಭಾವತರಣ, ಜನ್ಮ ಕಲ್ಯಾಣ ಮತ್ತು ದೀಕ್ಷಾ 3ನೇ ಕಲ್ಯಾಣವನ್ನು ನೋಡಲಿಕ್ಕೆ ಸಾಗರೋಪಾದಿಯಲ್ಲಿ ಜನ ಬಂದಿದ್ರು. ಅವ್ರಿಗೆ ದುಃಖನೂ ಆಗ್ತಾ ಇದೆ, ಆನಂದನೂ ಆಗ್ತಾ ಇದೆ. ಅವ್ರಿಗೆ ಒಂದು ಕಡೆ ಕಳವಳ, ಒಂದು ಕಡೆ ಇವನು ಇನ್ನೊಂದು ಕಡೆ ಹೋಗ್ತಾ ಇದ್ದಾನಲ್ಲ ಕಾಡಿಗೆ ಅಂತಕ್ಕಂಥದ್ದು, ಇನ್ನೊಂದು ಲೋಕ ಕಲ್ಯಾಣದ ಮಾರ್ಗಕ್ಕೆ ಹೋಗ್ತಾ ಇದ್ದಾನೆ ಅನ್ನೋ ಒಟ್ಟಿನಲ್ಲಿ ಅವ್ರಿಗೆ ಒಂಥರ ಬೇವು ಬೆಲ್ಲ ತಿನ್ನದ ಹಾಗೆ ಆಗ್ತಾ ಇತ್ತು. ಹೀಗೆ ವೈಭವದಿಂದ ಸ್ವಾಮಿಯನ್ನು ಹೊತ್ತಂಥ ಸುರರು ಜ್ಞಾತ್ರಿಖಂಡದ ಚೆಲುವಾದ ಉದ್ಯಾನವನದಲ್ಲಿ ಅಲ್ಲಿ ಇಳಿಸ್ತಾರೆ ಪಲ್ಲಕ್ಕಿಯನ್ನು. ಅಲ್ಲಿ ಇಳಿಸಿ ಅಲ್ಲೆಲ್ಲ ತಿಳಿಯಾದ ಕೊಳಗಳು, ಹೊಳೆವ ಕನ್ನಡಿಗಳ ತೆರೆದಿ ಅವನ ಬಹಳ ಪುಷ್ಪಭರಿತವಾಗಿತ್ತು. ಮಧುರವಾದ ಗುಂಜಾರವ ಭ್ರಮರಗಳ ಶಬ್ದ ಇತ್ತು. ಈಗ ಶುಕ ಪಿಕ ಪಕ್ಷಿಗಳೆಲ್ಲವೂ ಕೂಡ ಅಲ್ಲಿದ್ದು ಚೈತ್ರದೇವಿಯ ಆವಾಸವಾಗಿತ್ತಂತೆ ಸೂರ್ಯಗೊಳ್ತಾ ಇತ್ತು. ಅಲ್ಲಿ ಸ್ಫಟಿಕ ಶಿಲಾಪೀಠ ಅಲ್ಲಿ ಕಾಣ್ತು. ದೇವೇಂದ್ರ ಮಹಾಸ್ವಾಮಿ, ಇದೇ ಜ್ಞಾತ್ರಿಖಂಡದ ಷಂಡವನ ಇದು. ಇಲ್ಲಿಯೇ ಕುಳಿತು ನೀವು ಅಶೋಕ ವೃಕ್ಷದ ಕೆಳಗೆ ನೀವು ದೀಕ್ಷಿತರಾಗಬೇಕು ಅಂತ ಹೇಳಿ ದೀಕ್ಷಾಗ್ರಹಣವನ್ನು ನೀವು ಮಾಡಬೇಕು ಎಂಬುದಾಗಿ ವಿನಂತಿಯನ್ನು ಮಾಡ್ತೇನಂತೆ ದೇವೇಂದ್ರ.